ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ತೀವ್ರ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದೇಶವನ್ನ ಖಂಡಿಸಿ ನಾಳೆ ಕರ್ನಾಟಕ ಬಂದ್ ಆಗತ್ತಾ? ನಾಳೆಯ ಕರ್ನಾಟಕ ಬಂದ್ಗೆ ಈಗ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಪರವಾಗಿ ನೀಡ್ತಾ ಇದ್ರೆ, ಇನ್ನೊಂದು ಕಡೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂದ್ ವಿಚಾರವಾಗಿ ಕರ್ನಾಟಕ ಬಂದ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾರೆ, ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಕನ್ನಡ ಪರ ಸಂಘಟನೆಗಳಲ್ಲಿ ಒಮ್ಮತ ಮೂಡ್ತಾ ಇಲ್ಲ, ಒಮ್ಮತದ ಕೊರತೆ ಆಗಿದೆ. ಕರವೇ ಪ್ರವೀಣ್ ಶೆಟ್ಟಿ ಬಣ ಸಭೆಯನ್ನ ನಡೆಸಿ ನಿರ್ಧಾರವನ್ನ ತಿಳಿಸ್ತಾರೆ. ಸಭೆಯಲ್ಲಿ ಬಂದ್ ವಾಪಸ್ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಕರ್ನಾಟಕ ಬಂದ್ಗೆ ಸಾರಾ ಗೋವಿಂದ್ ಅವರ ಬೆಂಬಲವೇ ಇಲ್ಲ. ಸರ್ಕಾರದ ನಿರ್ಧಾರಕ್ಕೆ ಕನ್ನಡ ಸಂಘಟನೆಗಳು ಸಮ್ಮತಿಸಿದೆ. ಬಂದ್ ವಿಚಾರದಲ್ಲಿ ಇವತ್ತು ಅಂತಿಮವಾದಂಥ ತೀರ್ಮಾನವನ್ನ ಹೇಗೆ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಪ್ರವೀಣ್ ಶೆಟ್ಟಿ ಬಣದ ಸಭೆಯತ್ತ ಎಲ್ಲರ ಚಿತ್ತ ಇದೆ. ಬಂದ್ ವಾಪಸ್ ಪಡಿತಾರಾ ಹಾಗಾದ್ರೆ ಪ್ರವೀಣ್ ಶೆಟ್ಟಿ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಇನ್ನೊಂದು ಕಡೆ ನಾವು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಸಾಂಕೇತಿಕವಾಗಿ ಹೋರಾಟ ಮಾಡ್ತೀವಿ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮಾತುಕತೆಯನ್ನ ನಡೆಸಿದ್ದಾರೆ. ಮಹದಾಯಿ ಹೋರಾಟಗಾರರು ಮತ್ತು ವಾಟಾಳ್ ಮಾತುಕತೆ ಆಗಿದೆ. ಬಂದು ಬೆಂಬಲ ಇಲ್ಲ ಅನ್ನೋದು ಅದ್ರ ಬಗ್ಗೆ ಬೈಟ್. ಕಳೆದ ಒಂದು ವಾರದ ಹಿಂದೆ ಕಾವೇರಿ ನ್ಯಾಯಮಂಡಳಿಯಿಂದ ತೀರ್ಪು ಬಂದಿದ್ದು ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬರಗಾಲ ಇದೆ, ಯಾವುದೇ ಜಲಾಶಯಗಳಲ್ಲಿ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇವರು ವ್ಯವಸಾಯಕ್ಕೆ ನೀರು ಕೇಳ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲರೂ ಒಂದು ಸಭೆ ಮಾಡಿದ್ವಿ. ಮತ್ತು ಸರ್ಕಾರ ಮೇಲ್ಮನೆಗೆ ಹೋದಾಗ ಅಲ್ಲೂ ಕೂಡ ಕಣ್ಮುಚ್ಕೊಂಡು ಕಾವೇರಿ ನೀರನ್ನು ಬಿಡಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟರು. ಅವ್ರು ಮಾಡಬೇಕಾಗಿದ್ದು ಒಂದು ತಜ್ಞರ ಸಮಿತಿಯನ್ನು ಕಳಿಸಿ ಇಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು. ಏಕಾಏಕಿ ನೀರು ಬಿಡಿ ಅಂತ ಹೇಳಿದರೆ ಇಲ್ಲೇ ಬರಗಾಲ, ಮಳೆ ಆಗಿಲ್ಲ. ಮುಂಗಾರು ಮಳೆ ಆಗಿ 2 ತಿಂಗಳು ಆಯಿತು ಪ್ರಾರಂಭ ಆಗಿ, ಆದರೆ ಇಲ್ಲಿ ಆವತ್ತಿನ